ನಮಸ್ಕಾರ ಯವ್ವ. ನಮಸ್ಕಾರ ರೀ. ಆರಾಮಿದ್ದೀರಿ? ಆರಾಮದೀವ್ರಿ. ನಿಮ್ಮ ಆಶೀರ್ವಾದ ಆಯ್ತಪ್ಪ, ಆಗಿರ್ಲಿ. ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ಏನು ಶೇಂಗಾ ಇದು ಕುಟ್ಕೊಳಕತ್ತೀಯ? ಶೇಂಗಾ ಕುಟ್ಟಿ ಪುಡಿ ಮಾಡಿ ಇಟ್ಕೋಬೇಕಾ. ಹಸಿಮೆಣ್ಸಿಕಾಯಿ ಹಾಕಿ ಸಣ್ಣಾಗಿಂದ ಪುಡಿ ಹಾಕಿ ಅರಿಬೇಕು. ಶೇಂಗಾ ಒಟ್ಟು ಪುಡಿ ಆಗ್ಬೇಕಣ್ಣ? ಇದು ಪುಡಿ ಆತಂದ್ರೆ ಸಣ್ಣ ಆಗುತ್ತೆ. ಹಸಿಮೆಣ್ಸಿಕಾಯಿ ಎದಕ್ಕೆ ಅಂದ್ರಪ್ಪ ಅಂದ್ರೆ ಚಟ್ನಿ ಅರ್ಯಾಕ. ಇದನ್ನ ಎದ್ರ ಜೊತೆಗೆ ಬೆಳೆಸ್ತೀರಿ? ಚಿನ್ನಕ್ಕೂ ಬರ್ತದೆ, ರೊಟ್ಯಾಕ ಮತ್ತು ಪಲ್ಯಕ್ಕೂ ಬರ್ತದೆ. ಕಾಳು ಪಾಳು ಹಾಕಿದೆ ಅಂತ ತಡೋಗ ಹಸಿಮೆಣ್ಸಿಕಾಯಿ ಚಟ್ನಿ ಹಾಕಿದ್ರೆ ಹತ್ತು ನಡಿ ಅಂತಂದ್ರಪ್ಪ ಅಂದ್ರೆ ಹಸಿಮೆಣ್ಸಿಕಾಯಿ ಮತ್ತೆ ಅದು ಖಾರ ಆಗಲ್ಲ ನಿಮ್ಮ? ಖಾರ ಆಗಲ್ಲ. ಮತ್ತೆ ಖಾರ ಆತಪ್ಪ ಅಂದ್ರೆ ಏನು? ಒಂದು ಅಳು ಉಪ್ಪು ಹಾಕ್ಬೇಕು ಮೊದಲು. ಚಟ್ನಿ ಹರಿತೀವಲ್ಲ ಅವಾಗ ಒಂದು ಉಪ್ಪು ಹಾಕ್ಬೇಕು. ಮೆಣ್ಸಿನ್ಕಾಯಿ ಖಾರ ಇದ್ರೆ ಅರ್ಧಿಂದ ಖಾರ ಆತಪ್ಪ ಅಂದ್ರೆ ಏನು ಮಾಡ್ಬೇಕು? ಈಗ ಏನು ಮಾಡಕತ್ತೀವಿ? ಜೀರಿಗೆ ಹರಿತೀನಿ ಈಗ. ಜೀರಿಗೆ ಹರಿತೀವಿ. ಇದನ್ನು ಸಣ್ಣ ಆಗತ್ತನ ಕೊಡ್ತೀನಿ. ಇದು ಸಣ್ಣ ಆಗುತ್ತೆ, ಇರ್ಲಕ್ಕಂದ್ರೆ ಸಣ್ಣ ಆಗೋದು ಮೆಣ್ಸಿನ್ಕಾಯಾಗ. ಫಸ್ಟ್ ಹಿಂಗೆ ಶೇಂಗಾ ತೆಗೆದು ಇಟ್ಕೋಬೇಕಂದ್ರೆ ಪುಡಿ ಮಾಡಿ ಇಟ್ಕೋಬೇಕು ಅದನ್ನ. ಜೀರಿಗೆ ಹಿಂಗೆ ಕುಟ್ಟಿ ಅಲ್ಲೇ ಬಿಡ್ಬೇಕ ನಿಮ್ಮ? ಅದ್ರಾಗ ಸಣ್ಣ ಆಗುತ್ತೆ ಅದು. ಈಗ ಅಷ್ಟು ಹಾಕಿ ಕೊಟ್ಬಿಡ್ತೇನೆ. ಇದು ಸಣ್ಣಾಗಿಂದ ಅದನ್ನ ಹಾಕಿ ಕೊಡ್ತೇನೆ. ಖಾರ ಭಾಳ ಆಯ್ತು ಅಂದ್ರೆ ಒಂದು ಅಳು ಉಪ್ಪು ಹಾಕಿ ಬೆಳ್ಳುಳ್ಳಿ ಅದನ್ನ ಹಾಕಿ ತೆಗೆದು ಬಿಡ್ಬೇಕು. ಚಂದ ಇದು ಕಡೆ ಇದಾ ಇದು ಸಣ್ಣ ಆಗತ್ತನ್ನ ಕೊಡ್ತೇನೆ. ಫುಲ್ಲು ಸಣ್ಣ ಬೇಕು. ಸಣ್ಣಗಾದ್ರೆ ರುಚಿ ಬರುತ್ತೆ. ಇದು ಏನಮ್ಮ? ಇದು ಒಳ್ಳೆ ಇದು ಒಳ್ಳೆ. ಇದು ಒಣಗಿ ಮಿಕ್ಸರ್ಗೆ ಹಾಕಲ್ಲ ನಿಮ್ಮ? ಮಿಕ್ಸರ್ಗೆ ಹಾಕಿದ್ರ ಒಪ್ಪತ್ತ ತಿನ್ನಕ್ಕೆ ಬರ್ತಾವೆ. ಇದು ಆರಿದ್ರಪ್ಪ ಅಂದ್ರೆ 2 ದಿನ ಇಟ್ಕೊಂಡು ತಿಂದ್ರೆ ಅಳ್ಸಂಗಿಲ್ಲ, ಅದು ಅಳಿಸಿ ಹೋಗುತ್ತೆ. ಯಾವ್ದಕ್ಕೆಮ್ಮ? ಇದು ಕಲ್ಲಾಗ ಅರ್ಧದ್ದು ರುಚಿ ಬರುತ್ತೆ, ಅದು ರುಚಿ ಬರೋಗಿಲ್ಲ. ಇದು ಕುಟ್ಟಿ ಕುಟ್ಟಿ ಹರಿತೀವಲ್ಲ ಅದಕ್ಕೆ ರುಚಿ ಬರ್ತದೆ. ಅದು ರುಚಿ ಬರೋಗಿಲ್ಲ, ಅಳಿಸಿ ಹೋಗಿಬಿಡ್ತಾರೆ. ಒಪ್ಪತ್ತು ಉಣ್ಣಕ್ಕೆ ಬೇಯಿಸೋದು. ಅದು ಮಿಷನಿಗೆ ಮಾಡಿದ್ದು ರುಚಿ ಬರೋಗಲ್ಲ, ಅದು ಒಳಗೆ ಅರ್ಧದ್ದು ರುಚಿ ಬರುತ್ತೆ. ಮತ್ತೆ ಯಾವ್ಯಾವ ಚಟ್ನಿ ಹರಿತೀರ? ಶೇಂಗಾ ಚಟ್ನಿ, ಇದ್ರಾಗ ಗುರ ಚಟ್ನಿ, ಇದ್ರಾಗ ಒಳಗೆ ಕುಟ್ಟಿದ್ರೆ ರುಚಿ ಬರುತ್ತೆ. ಒಂದು ಮಿಕ್ಸರ್ಗೆ ಹಾಕಲ್ಲ ನಿಮ್ಮ? ಹಾಕ್ತಾರೆ ಬಿಡು, ಆಗಿನ ಪೂರ್ತಿ ಆಟ ಅದು ಉಣ್ಣಾಕ. ನೀವು ಹಾಕಿಲ್ಲ? ನಾವು ಹಾಕಿಲ್ಲ, ನಾವು ಒಳಗೆ ಹರ್ಕೊಂಡು ತಿಂದ್ಬಿಟ್ಟಿವವ. ಈಗ ಒಳಗೆ ಹರಿತೀರಲ್ಲ ಅಮ್ಮ? ನಿಮ್ಮ ಕಾಲದಾಗ ಮಿಕ್ಸರ್ ಫ್ರಿಜ್ ಏನಾರು ಇದ್ವ ನಿಮ್ಮ? ಏನಿದ್ದಿಲ್ಲ, ಒಳಗೆ ಹರ್ಕೊಂಡು ತಿಂತಿದ್ವಿ ನಾವು. ಈಗ ಆಗ್ಯಾವ ರೊಟ್ಟಿ ಮಾಡೋದು, ಪಟ್ಟಿ ಮಾಡೋದು, ಚಟ್ನಿ ಹರಿಯೋದು. ನೀವು ರೊಟ್ಟಿ ಅದ್ರ ಮಾಡ್ತಿದ್ರಿ ಅಮ್ಮ? ಕೊನೆಯಾಗ ಮಾಡ್ತಿದ್ರ? ಕೊನೆಗೆ ಎದ್ರ ಕಟ್ಗಿದ್ವಿ ಅದು ಕೊನೆಗೆ? ಜಾಲಿ ಕಟ್ಗಿದ್ವಿ. ಜಾಲಿದು ಮಾನಿಂದು ಮಾನು ಮನೆ ಕಟ್ಗಿಲ್ಲ ಕೊನೆಗೆ ಮಾಡಾರ. ಮಾನ ಅಂದ್ರೆ ಮಾವಿನ ಕಟ್ಗಿ. ಚಟ್ನಿ ಮಾಡಿ ಇಟ್ಟಿರ್ತೀರಲ್ಲಮ್ಮ, ಎಷ್ಟು ದಿನ ಬರ್ತವೆ ಇದು? 4 ದಿನ ಬರ್ತದ. ನೀವು ಪಲ್ಯಕ್ಕೆ ಅದಕ್ಕೆ ಹಾಕ್ಯಂತ ಕುಂದ್ರೆ 2 ದಿನದಾಗ ಆಗುತ್ತಾ, ರುಚಿ ಬರುತ್ತೆ. ಪಲ್ಯಕ್ಕೂ ಹಾಕ್ತಾರ ನಿಮ್ಮ? ಯಾವ್ಯಾವ ಪಲ್ಯಕ್ಕೆ ಹಾಕ್ತಾರೆ? ಕಾಳು ಇರಕ್ಕಂತ ಕಾಯಿಗಡ್ಡಿ, ಕಾಯಿಗಡ್ಡಿ ಪಲ್ಯಕ್ಕೂ ಬರುತ್ತೆ. ಯಾವ ಕಾಳಿಗೆ ಹಾಕ್ತಾರೆ? ತೊಗರಿ ಕಾಳು, ಹೆಸರು ಕಾಳು, ಅಲಸಂದಿ ಕಾಳು, ಎಲ್ಲ ಕಾಳಿಗೆ ಹಾಕ್ತಾರ. ಹಾಕಿದ್ರೆ ರುಚಿ ಬರುತ್ತೆ. ಕಲ್ಲು ಎದ್ರದ್ದು ಬೇಯ್ದು? ಕಲ್ಲು ಬಿಳೆ ಕಲ್ಲು, ಇದು ಬಿಳೆ ಕಲ್ಲು. ಇದು ಎಲ್ಲಿ ಸಿಗುತ್ತದೆ? ಅಲ್ಲಿ ಒಡ್ರಂತೆಲೆ. ಯಾವ್ಯಾವ ಕಲ್ಲು ಬರ್ತಾವೆ? ಮೊಳಪಿನ ಕಲ್ಲು ಬರ್ತಾವೆ, ಕರೆ ಕಲ್ಲು ಬರ್ತಾವೆ.
ಈಗ ಫಸ್ಟ್ ಸಣ್ಣದ್ರಲ್ಲೇ ಕುಟ್ಕೊಂಡು ಈಗ ದೊಡ್ಡದ್ರ ಕುಟ್ಕೋಬೇಕಂದ್ರೆ ಸಣ್ಣಗಿಂದ ದೊಡ್ಡ ಸಣ್ಣಾಗಿಂದ ಹಾಕ್ಬೇಕಂದ್ ಬೆಳ್ಳುಳ್ಳಿ ಅಲ್ಲಿ ತನಕ ಕುಟ್ಬೇಕಂದ ಉಣ್ಣ ರುಬ್ಬಿದ್ರೆ ಹಿಂಗಾರು ರುಬ್ಬೇಕು ನೋಡು ಉಣ್ಣಾನ ಹಿಂಗ ರುಬ್ತಾರ ಹಿಂಗಾರು ರುಬ್ಬಿದ್ರೆ ಸಣ್ಣ ಆಗುತ್ತೆ ಹೋಳಿಗೆ ಮಾಡಕ್ಕೆ ಹಿಂಗ ರುಬ್ತಾರ ನಿಮ್ಮ ಉಣ್ಣಾನ ಒಬ್ಬೊಬ್ರು ಮಿಕ್ಸರ್ಗೆ ಹಾಕ್ಕೊಂಬಿಡ್ತಾರ ಜಲ್ದಿ ಈಗ ಮಾಡ್ಯಾರ ಮಿಕ್ಸರ್ ಅವಾಗೆಲ್ಲ ನೀವು ಒಳ್ಳೆನ್ಯಾಗ ರುಬ್ಕೊಂಡಿರಿ ಒಳಗ ರುಬ್ಕೊಂಡ್ವಿ ಗುಂಡಿನಾಗ ರುಬ್ಕೊಂಡ್ವಿ ಗುಂಡು ದೊಡ್ಡ ಗುಂಡು ಇರ್ತಾವ ಇವಿನ್ನು ಸಣ್ಣ ಒಂದೇ ಹಾಗಾದ್ರೆ ಸಣ್ಣ ನಿಮ್ಮ ಕಾಲದಾಗ ಎಂತ ಇದ್ವಿ ದೊಡ್ಡ ಇದ್ದವು ಇದ್ರಾಗ ರುಬ್ಬಿ ಅದ್ರಾಗ ರುಬ್ಬಿ ನಾವು ಈಟಾತನ ಎಲ್ಲಿ ಕುಟ್ಕೊಂಡ್ ಕುಂದ್ರದ ಅಂತ ಮಿಕ್ಸರ್ಗೆ ಹಾಕ್ಕೊಂಡ್ಬಿಡ್ತಾರಲ್ಲ ಮಿಕ್ಸರ್ಗೆ ಹಾಕ್ಕೊಂತಾರೆ ನೀವು ಏಟಾಗ್ತಾರ ಅಲ್ಲಿ ಈಗ ಕುಟ್ಬೇಕಂತ ಕೊಡ್ತೀರಲ್ಲ ಹಿಂಗ ರುಬ್ಬಿನೋ ನಾವು ಮಿಕ್ಸರ್ ಹಾಕ್ಯಂದಿರ ನಿಮ್ಮ ನೀವು ಒಂದ್ಸರ ನಾವು ಹಾಕಿಲ್ಲವ ನಮ್ಮ ಕಾಲದಾಗ ಇದ್ದಿಲ್ಲವು ಈಗ ಹಚ್ಚಿ ಒಳ್ಳಾಗ ಇದ್ರಾಗ ಇನ್ನು ಏನೇನು ರುಬ್ತೀರಿ ಅಮ್ಮ ಇದ್ರಾಗ ಚಟ್ನಿ ರುಬ್ಬೋದು ಉಣ್ಣ ರುಬ್ಬೋದು ದೊಡ್ಡ ಗುಂಡಿದ್ರಪ್ಪ ಅಂದ್ರೆ ಹುಣಸೆ ಹಿಂಡಿ ರುಬ್ತಾರ ಹುಣಸೆ ಹಿಂಡಿ ರುಬ್ತಾರ ಒಳ್ಳೆ ಒಳಗೆ ಎಲ್ಲ ಗುಂಡು ಬಂಡಿ ಇರ್ತಾವಲ್ಲ ಆ ಬಂಡಿಗೆ ಹಾಕಿ ರುಬ್ಬೇಕು ಹುಣಸೆ ಹಿಂಡಿ ನಮ್ಮ ಮನ್ಯಾಗ ಅದಾವಲ್ಲ ಒಳಗೆ ರೊಟ್ಟಿ ಮಾಡೋದು ಅಂತ ಗುಂಡಿಗೆ ಹಾಕಿ ರುಬ್ಬೇಕು ಬೇಡ ಅಕ್ಷರಿ ಬೇಡ ಇದ್ರಾಗ ಹಾಕ್ಕೊಂಬಿಡುವ ರುಚಿ ಬರ್ತದೆ 2 ಜನ ಇಟ್ಕೊಂಡು ತಿನ್ನಕ್ಕೆ ನಡಿತೈತೆ ಅದು ಕರೆಂಟಿಂದ ಇದು ಕೈಲೇ ಮಾಡ್ತೀವಲ್ಲ ಅದಕ್ಕೆ ಇದು ರುಚಿ ಬರ್ತದೆ ಇದು ರುಚಿ ಬರ್ತದೆ ಈ ಶೇಂಗಾ ಪುಡಿ ಹಾಕ್ಯಂತೀನಮ್ಮ ಈಗ ಇನ್ನೂ ಸಣ್ಣಾಗಿಂತ ಇದೀಟು ಸಣ್ಣಾಗಿಂತ ಶೇಂಗಾ ಪುಡಿ ಹಾಕಿ ಒಳ್ಳೆ ಹಾಕಿ ಒಳ್ಳೆ ಸೇಟ್ ಬಿಡೋದು ರೆಡಿ ಆಗುತ್ತೆ ಆಗೋದು ಇದು ಯಾವ ಚಟ್ನಿ ಬೇ ಇದು ಹಸಿಮೆಣ್ಸಿಕಾಯಿ ಚಟ್ನಿ ಹಸಿಮೆಣ್ಸಿಕಾಯಿ ಚಟ್ನಿ ಕೆಂಪು ಚಟ್ನಿ ಅಂದ್ರಪ್ಪ ಅಂದ್ರೆ ಅದು ಕೆಂಪಗಾಗುತ್ತೆ ಕೆಂಪಗಾಗುತ್ತೆ ರುಚಿ ಬರ್ತದೆ ಹಸಿಮೆಣ್ಸಿಕಾಯಿ ಚಟ್ನಿ ಅಂದ್ರೆ ಹಸಿರು ಕಲರ್ ಇರುತ್ತೆ ಕೆಂಪು ಚಟ್ನಿ ಅಂದ್ರೆ ಕೆಂಪು ಕಲರ್ ಇರುತ್ತೆ ಹರಿಬೇಕು ನೋಡೋದು ಹಿಂಗೆ ಹರಿಬೇಕಮ್ಮ ನಡಿತೈತಿ ಖಾಲಿ ಆಗತ್ತನ್ನ ಇರ್ತೀನಿ ಈಗ ಫುಲ್ ಸಣ್ಣ ಆತನ ಹಿಂಗೆ ಪುಡಿ ಇದು ಹಾಕ್ತು ನೋಡೋ ಪುಡಿನ ಈಗ ಹಾಕ್ಬೇಕ ನಿಮ್ಮ ಇದನ್ನ ಈಗ ಹಾಕ್ಬೇಕು ನೋಡಿ ನಾನು ಅವಾಗ ಹಾಕ್ತಾರಂತ ಮಾಡಿದ್ದೆ ಈಗ ಹಾಕ್ತೀನಿ ಅವಾಗ ಎದಕ್ಕೆ ಹಾಕ್ಬಾರ್ದು ಬೇ ಇದನ್ನ ಅದು ಸಣ್ಣ ಈಗಾದ್ರೆ ಸಣ್ಣ ಆಗ್ತದೆ ಅವಾಗ ದೊಡ್ಡ ಕಾಳು ಇರ್ತಲ್ಲ ಬರಲ್ಲ ಇದು ಓಟ ಹಾಕಿಂದ ಬೆಳ್ಳುಳ್ಳಿ ಹಾಕ್ತಂದೆ ಬೆಳ್ಳುಳ್ಳಿ ಹಾಕ್ಬೇಕು ಬೆಳ್ಳುಳ್ಳಿ ಹಾಕಿ ಇನ್ನೊಂದು ಸ್ವಲ್ಪ ಬಿಟ್ಟು ಬಿಡೋದು ಚೆನ್ನಾಗಿ ರುಚಿ ಲಾಸ್ಟಿಗೆ ಎದಕ್ಕೆ ಹಾಕ್ಬೇಕು ಬೆಳ್ಳುಳ್ಳಿನ ರುಚಿ ಬರ್ತದೆ ಲಾಸ್ಟಿಗೆ ಮೊದ್ಲಕ್ಕೆ ಹಾಕಿದ್ರೆ ರುಚಿ ಬರಲ್ಲ ಬತ್ತ ಸಣ್ಣ ಆಗೋದಿಲ್ಲ ಅದು ದೊಡ್ಡ ಈಗ ಸ್ವಲ್ಪ ಖಾರ ಆಯ್ತಪ್ಪ ಅಂದ್ರೆ ಬೆಲ್ಲ ಹಾಕ್ಯದು ಬೆಲ್ಲ ಹಾಕು ಒಂದು ಸ್ವಲ್ಪ ಒಂದು ಸಣ್ಣ ಕಣ್ಣಿ ಇಸ್ಕೊಂಬೋಗ
ಮಾಡ್ತಿರಲ್ಲ ಅಮ್ಮ ಕಲ್ಲು ಪುಡಿ ಬರಲ್ಲ ಇಲ್ಲ ಪುಡಿ ಬರೋಲ್ಲ. ಮೊದಲಾಗ ಸ್ವಚ್ಛ ಮಾಡಿ ಉಸುಗಾಕಿ ಪಸಗಾಕಿ ಸಣ್ಣ ಮಾಡಿ ಎಲ್ಲ ಮಾಡಿರ್ತೀವಲ್ಲ, ಈ ಕೆತ್ತೋದಾಗಲ್ಲ ಅದು ನುಣಿ ನುಣಿ ಅಂತ ಹತ್ಕೊಂಡು ಅದಕ್ಕೆ ಪುಡಿ ಬರಲ್ಲ ಉಸುಗಾಕಿ ತಿಕ್ಬೇಕನ್ನ ಇದನ್ನ ಉಸುಗಾಕಿ ತಿಕ್ಕಿ ಮತ್ತೆ ಹಿಟ್ಟು ಹಾಕಿ ತಿಕ್ಕಿ ಹಸ ಮಾಡ್ಕೊಂಡಿರ್ತೀವಲ್ಲ, ಈಗ ಆಳು ಕಿತ್ತಂಗಲ್ಲ. ಉಸುಗಾಕಿ ಹಿಟ್ಟು ಹಾಕಿ ತಿಕ್ಕಿಂದ ಇದು ಆಳು ಬರಲ್ಲ ಆಳು ಬರೋದಿಲ್ಲ. ಬಿಚ್ಚು ಬೆಲ್ತ ತಟಗಾನ ಈಗ ಹಾಕು ಕೈ ಕೈ ಅಷ್ಟ ಹಾಕ್ಬೇಕಂದ್ ಬೆಲ್ಲ ಭಾಳ ಹಾಕ್ಬಾರ್ದು. ಭಾಳ ಹಾಕ್ಬಾರ್ದು, ಹಿಟ್ಟು ಹಾಕಿದ್ರೆ ರುಚಿ ಬರ್ತದೆ. ನಂಗೆ ಉಣ್ಣಾಕ ಕಷ್ಟ ಬರುತ್ತಂತ ಗೊತ್ತಿತ್ತು, ಪಲ್ಯಕ್ಕೆ ಹಾಕ್ತಾರ ಅಂತ ಗೊತ್ತಿದ್ದಿಲ್ಲ ಇದು. ಇಲ್ಲ ಪಲ್ಯಕ್ಕೂ ಬರ್ತಾವೆ, ಉಣ್ಣಾಕ್ಕೂ ಬರ್ತವೆ. ಬಿಡಬೇಕು. ಈ ಡಬ್ಬ್ಯಾಗ ಅಷ್ಟ ಹಾಕ್ಬೇಕನ್ನ ತುಂಬಿಡೋದು ಅದ್ರಾಗ. ಆತ ರೆಡಿ ಆತನೇಮ್ಮ? ರೆಡಿ ಆಯ್ತು ನೋಡಿ. ಹಸಿಮೆಣ್ಸಿಕಾಯಿ ಚಟ್ನಿ ರೆಡಿ. ಹಸಿಮೆಣ್ಸಿಕಾಯಿ ಚಟ್ನಿ